ಕುರ್ಚಿ ಸಂಘರ್ಷದ ಮಧ್ಯೆ ಸಂಪುಟ ಪುನರ್ರಚನೆ ಫಿಕ್ಸ್. ಸಂಪುಟ ಪುನರ್ರಚನೆ ಆಗಬಹುದು ಅಂತ ಸಲೀಂ ಅಹಮದ್ ಹೇಳ್ತಾ ಇದ್ದಾರೆ. ಬಜೆಟ್ ಆದ್ಮೇಲೆ ಸಂಪುಟ ಪುನರ್ರಚನೆ ಆಗಬಹುದು. ಅದರಲ್ಲಿ 50% ಸಚಿವರನ್ನ ಬದಲಿಸಿ ಹೊಸಬರಿಗೆ ಅವಕಾಶ ನೀಡಬೇಕು. ದೆಹಲಿಯಲ್ಲಿ ಕಾಂಗ್ರೆಸ್ ಪರಿಷತ್ ಸದಸ್ಯ ಸಲೀಂ ಅಹಮದ್ ಈ ಮಾತು ಹೇಳಿದ್ದಾರೆ. ಈವರೆಗೆ ಇರುವ ಸಚಿವರಿಗೆ ಪಕ್ಷದ ಸಂಘಟನೆ ಜವಾಬ್ದಾರಿ ಕೊಡಬೇಕು. ನಾಯಕತ್ವ ಬದಲಾವಣೆ ಬಗ್ಗೆ ನಾನು ಮಾತಾಡಲ್ಲ. ಹೈಕಮಾಂಡ್ ಲಕ್ಷ್ಮಣ ರೇಖೆ ಎಳೆದಿದೆ ಅಂದಿದ್ದಾರೆ ಸಲೀಂ ಅಹಮದ್. ನಾವು ವರಿಷ್ಠರು ಈಗಾಗಲೇ ಹೇಳಿದ್ವಿ, ಇವಾಗಲೂ ಕೂಡ ಹೇಳಿದ್ದೀವಿ, ಆದಷ್ಟು ಬೇಗ ಸಚಿವ ಸಂಪುಟ ರಚನೆ ಆಗಬೇಕು. ಹಲವಾರು ಮುಖಂಡರಿಗೆ ಪಕ್ಷ ಕಟ್ಟುವಲ್ಲಿ ಅವರಿಗೆ ಜವಾಬ್ದಾರಿ ಕೊಡಬೇಕು ಹಾಗೂ ಹೊಸಬರಿಗೆ ಮಂತ್ರಿ ಮಾಡಬೇಕಂತ ಒತ್ತಾಯ ಕೂಡ ನಾವು ಮಾಡಿದ್ದೀವಿ. ಅಂತಿಮವಾಗಿ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ತೀರ್ಮಾನ ತಗೊಳ್ತಾರೆ. ಬಹುಶಃ ಆದಷ್ಟು ಬೇಗ ಮಾಡ್ತಾರಂತ ವಿಶ್ವಾಸ ಇದೆ. ಆ ಹಿನ್ನೆಲೆಯಲ್ಲಿ ಮತ್ತೆ ಬಜೆಟ್ ಕೂಡ ಶುರು ಆಗ್ತಾ ಇದೆ. ಬಹುಶಃ ಅದನ್ನು 6ನೇ ತಾರೀಕು ಆಗ್ಬೋದು ಅಂತ ಸೂಚನೆಗಳಿದೆ. ಆದರೆ ಮತ್ತೆ ನಾನು ಹೇಳ್ತಾ ಇದ್ದೀನಿ, ನಾವು ವರಿಷ್ಠರಿಗೆ ಹೇಳಿದ್ದೀವಿ, ಆದಷ್ಟು ಬೇಗ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕಂತ ನಾನು ಹೇಳಂತ ಬಯಸ್ತೇನೆ. ನಾಯಕತ್ವದ ಬಗ್ಗೆ ಬಜೆಟ್ ಆದ್ಮೇಲೆ ಸಂಪುಟ ಪುನರ್ರಚನೆ ಆಗಬಹುದು. ಅದರಲ್ಲಿ 50% ಸಚಿವರನ್ನ ಬದಲಿಸಿ ಹೊಸಬರಿಗೆ ಅವಕಾಶ ನೀಡಬೇಕು. ದೆಹಲಿಯಲ್ಲಿ ಕಾಂಗ್ರೆಸ್ ಪರಿಷತ್ ಸದಸ್ಯ ಸಲೀಂ ಅಹಮದ್ ಈ ಮಾತು ಹೇಳಿದ್ದಾರೆ. ಈವರೆಗೆ ಇರುವ ಸಚಿವರಿಗೆ ಪಕ್ಷದ ಸಂಘಟನೆ ಜವಾಬ್ದಾರಿ ಕೊಡಬೇಕು. ನಾಯಕತ್ವ ಬದಲಾವಣೆ ಬಗ್ಗೆ ನಾನು ಮಾತಾಡಲ್ಲ. ಹೈಕಮಾಂಡ್ ಲಕ್ಷ್ಮಣ ರೇಖೆ ಎಳೆದಿದೆ ಅಂದಿದ್ದಾರೆ ಸಲೀಂ ಅಹಮದ್. ನಾವು ವರಿಷ್ಠರು ಈಗಾಗಲೇ ಹೇಳಿದ್ವಿ, ಇವಾಗಲೂ ಕೂಡ ಹೇಳಿದ್ದೀವಿ, ಆದಷ್ಟು ಬೇಗ ಸಚಿವ ಸಂಪುಟ ರಚನೆ ಆಗಬೇಕು. ಹಲವಾರು ಮುಖಂಡರಿಗೆ ಪಕ್ಷ ಕಟ್ಟುವಲ್ಲಿ ಅವರಿಗೆ ಜವಾಬ್ದಾರಿ ಕೊಡಬೇಕು ಹಾಗೂ ಹೊಸಬರಿಗೆ ಮಂತ್ರಿ ಮಾಡಬೇಕಂತ ಒತ್ತಾಯ ಕೂಡ ನಾವು ಮಾಡಿದ್ದೀವಿ. ಅಂತಿಮವಾಗಿ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ತೀರ್ಮಾನ ತಗೊಳ್ತಾರೆ. ಬಹುಶಃ ಆದಷ್ಟು ಬೇಗ ಮಾಡ್ತಾರಂತ ವಿಶ್ವಾಸ ಇದೆ. ಆ ಹಿನ್ನೆಲೆಯಲ್ಲಿ ಮತ್ತೆ ಬಜೆಟ್ ಕೂಡ ಶುರು ಆಗ್ತಾ ಇದೆ. ಬಹುಶಃ ಅದನ್ನು 6ನೇ ತಾರೀಕು ಆಗ್ಬೋದು ಅಂತ ಸೂಚನೆಗಳಿದೆ. ಆದರೆ ಮತ್ತೆ ನಾನು ಹೇಳ್ತಾ ಇದ್ದೀನಿ, ನಾವು ವರಿಷ್ಠರಿಗೆ ಹೇಳಿದ್ದೀವಿ, ಆದಷ್ಟು ಬೇಗ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕಂತ ನಾನು ಹೇಳಂತ ಬಯಸ್ತೇನೆ. ನಾಯಕತ್ವದ ಬಗ್ಗೆ ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.